ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಶ್ವೇತಾಸ್ ಬ್ಲಾಗ್. ಎಲ್ಲರೂ ಹೇಗಿದ್ದೀರಾ? ನಾನಂತೂ ತುಂಬ ಚೆನ್ನಾಗಿದ್ದೀನಿ, ಹಾಗೆ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ಇವತ್ತು ಬೆಳಗ್ಗೆ ನಾನು ಮೊದಲು ಕಷಾಯನ ಇಡ್ತಾ ಇದ್ದೀನಿ. ಬೆಳಗ್ಗೆ ಎದ್ದು ನಾನು ವಾಮ್ವಾಟರ್ನ ಕುಡಿದು ಯೋಗ ಮೆಡಿಟೇಷನ್ ಮಾಡಿ ಅದಾದಮೇಲೆ ಇವತ್ತು ಕಷಾಯನ ಇಡ್ತಾ ಇದ್ದೀನಿ. ಯೂಶ್ವಲಿ ಕಷಾಯನ ನಾನು ಯೋಗ ಮಾಡೋಕ್ಕೂ ಮುಂಚೆನೇ ಇಟ್ಬಿಡ್ತಾ ಇದ್ದೆ. ಆದರೆ ಇಲ್ಲಿ ನಾನು ಮರ್ತುಬಿಟ್ಟೆ, ಯಾವುದೇ ಥರದ ಕಷಾಯ ಮಾಡೋದಕ್ಕೂ ಕೂಡ ಯಾವುದೇ ಗಿಡದ ಲೀಫ್ ಇಲ್ಲ ಅಂತ ಅಂದ್ಕೊಂಡೆ. ಆಮೇಲೆ ನೆನಪಾಯಿತು, ಊರಿಂದ ನಾನು ಹುಣಸೆಹಣ್ಣಿನ ಚಿಗುರು ಕಿತ್ಕೊಂಡು ಬಂದಿದ್ದೆ. ಅಂದರೆ ಹುಣಸೆಹಣ್ಣು ಮರದ ಲೀಫ್ ಅಂದರೆ ಎಲೆನ ಕಿತ್ಕೊಂಡು ಬಂದಿದ್ದೆ. ಅದ್ರದ್ದು ಕಷಾಯನೂ ಕೂಡ ಬಹಳನೇ ಒಳ್ಳೆಯದು. ಊರಿಂದ ಬರ್ತಾ ಏನು ಊರಲ್ಲಿ ಸಿಗುತ್ತೋ ಅದನ್ನು ಕೂಡ ಊರಿಂದ ತರ್ತಾ ಇದ್ದೆ. ಸೊ ಅದನ್ನು ತಂದಿದ್ದು ಮರ್ತೇ ಬಿಟ್ಟಿದ್ದೆ. ಆಮೇಲೆ ಏನೂ ಇಲ್ವಲ್ಲ, ನನ್ನ ಹಸ್ಬೆಂಡ್ಗೆ ಹೇಳೋಣ ಅನ್ನೋಷ್ಟರೊಳಗೆ ನೆನಪಾಯಿತು. ನೀಟಾಗಿ ಬಾಡಬಾರ್ದು ಅಂತ ಹೇಳಿ ಒಂದು ಕವರಲ್ಲಿ ಇಟ್ಟು ಫ್ರಿಜ್ಜಲ್ಲಿ ಇಟ್ಕೊಂಡಿದ್ದೆ. ಇವಾಗ ನಾನು ಅದನ್ನು ನೀಟಾಗಿ ತೊಳೆದ್ಬಿಟ್ಟು ಆ ಎಸ್ಲು ಥರ ಇರುತ್ತಲ್ವ ಅದನ್ನೆಲ್ಲ ತರ್ಕೋತಾ ಇದ್ದೀನಿ. ಕರ್ಬೇವಿನ ಸೊಪ್ಪು ಥರನೇ, ಆದರೆ ಎಲೆ ಸ್ವಲ್ಪ ಚಿಕ್ಕ ಚಿಕ್ಕದಿರುತ್ತೆ. ಇವತ್ತು ನಾನು ನಿಮ್ಮೆಲ್ಲರಿಗೂ ಪುದೀನ ಪಲಾವ್ ಮಾಡೋದು ಹೇಗೆ ಅಂತ ತಿಳಿಸ್ಕೊಡ್ತೀನಿ. ಅದು ತುಂಬ ಸಿಂಪಲ್ ಆಗಿ, ಹಾಗೆ ನಮ್ಮನೇಲಿ ತುಂಬ ರೇರು ನಾವು ಅಕ್ಕಿನ ಬಳಸಿ ಮಾಡೋದು. ಇವತ್ತು ನಾನು ಪಲಾವ್ ಮಾಡೋಣ ಅಂತ ಅಂದ್ಕೊಂಡೆ. ನಿನ್ನೆ ನಾವು ಊರಿಂದ ಬಂದಾಗ ಏನೂ ಕೂಡ ನೆನಾಕಿರಲಿಲ್ಲ, ತುಂಬ ಟಯರ್ಡ್ ಆಗಿತ್ತು ಅಂತ ಹೇಳಿ ಯಾವುದೇ ಮಿಲಿಟ್ಸು ಕೂಡ ನೆನಾಕಿರಲಿಲ್ಲ. ಅದಕ್ಕೆ ಇವಾಗ ರೈಸ್ನ ಬಳಸ್ಕೊಂಡೆ ಒಂದು ಬ್ರೇಕ್ಫಾಸ್ಟ್ ಮಾಡೋಣ ಅಂತ ಹೇಳಿಬಿಟ್ಟು ಈ ರೀತಿ ನಾನು ಮೊದಲು ಅಕ್ಕಿನ ನೆನಾಕೊಳ್ತಾ ಇದ್ದೀನಿ. ನಾವು ಅಕ್ಕಿನ ಬಹಳ ಕಡಿಮೆ ಬಳಸೋದ್ರಿಂದ ನಾನು ಸೋನಾ ಮಸೂರಿ ಅಕ್ಕಿ ಆಗಿರ್ಬೋದು, ಬೇರೆ ಅಕ್ಕಿನ ಬಳಸೋದಿಲ್ಲ. ಡೈರೆಕ್ಟಾಗಿ ಬಾಸುಮತಿ ರೈಸ್ ಆಲ್ಮೋಸ್ಟ್ 1 kg ಆದರೆ 1 ತಿಂಗಳಿಗೆ ನಮ್ಗೆ ಆಗೋಗ್ಬಿಡುತ್ತೆ. ಇವಾಗ ನಾನು ಮಸಾಲ ರುಬ್ಕೊಳ್ಳೋದಕ್ಕೆ ಬೆಳ್ಳುಳ್ಳಿ, ಹಸಿಮೆಣಸಿನ್ಕಾಯಿ, ಶುಂಠಿ ಇಷ್ಟನ್ನ ನಾನು ಫಸ್ಟು ಹೆಚ್ಚಿಟ್ಕೊಂಡು ಇದಕ್ಕೆ 4 ಮೆಣಸು, ಒಂದು ಸ್ವಲ್ಪ ಚಕ್ಕೆ, ಲವಂಗ, 1 ಏಲಕ್ಕಿ, 1 ಇಷ್ಟನ್ನು ಕೂಡ ನಾನು ಮಿಕ್ಸಿ ಜಾರಿಗೆ ಹಾಕೊಳ್ತೀನಿ. ಜೊತೆಗೆ ನಾನು ಪುದೀನ ಸೊಪ್ಪು ಹಾಗೆ ಕೊತ್ತಂಬರಿ ಸೊಪ್ಪು ಎರಡೂ ಕೂಡ ತೊಳೆದಿಟ್ಕೊಂಡಿದ್ದೆ, ಅದನ್ನು ಕೂಡ ಹಾಕೊಳ್ತೀನಿ. ಸ್ವಲ್ಪ ಕಲರ್ ಚೆನ್ನಾಗಿ ಗ್ರೀನಿಶ್ ಆಗಿ ಬರಲಿ ಅಂತ ಹೇಳಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆಯೇ ಪುದೀನ ಸ್ವಲ್ಪ ಜಾಸ್ತಿ ಹಾಕೊಳ್ತಿದ್ದೀನಿ. ಊರಿಗೆ ಹೋದಾಗ ಇಲ್ಲಿ ನಾವು ಕಂಪ್ಲೀಟಾಗಿ ಮಿಲಿಟ್ಸ್ ತಿಂದಿರ್ತೀವಿ. ಊರಿಗೆ ಹೋದಾಗ ನಮ್ಮ ಊಟದ ಶೈಲಿನೇ ಚೇಂಜ್ ಆಗೋದ್ರಿಂದ ಸ್ವಲ್ಪ ಡೈಜೆಷನ್ ಪ್ರಾಬ್ಲಮ್ ಆಗಿಬಿಡುತ್ತೆ. ಆ ಕಾರಣಕ್ಕೆ ನಾನಿವತ್ತು ಪುದೀನನ ಜಾಸ್ತಿನೇ ಬಳಸ್ಕೊಂಡಿದ್ದೀನಿ. ಪುದೀನ ಡೈಜೆಷನ್ಗೆ ತುಂಬಾ ಒಳ್ಳೆಯದು. ಕಾನ್ಸ್ಟಿಪೇಷನ್ ಪ್ರಾಬ್ಲಮ್ ಇದ್ರೂ ಕೂಡ ಪುದೀನ ಚಟ್ನಿ ಇರ್ಬೋದು, ಪುದೀನ ಟೀ ಇರ್ಬೋದು, ಮಜ್ಜಿಗೆಗೆ ಪುದೀನ ಹಾಕ್ಕೊಂಡು ಕುಡಿಯೋದ್ರಿಂದ ಕಾನ್ಸ್ಟಿಪೇಷನ್ ಪ್ರಾಬ್ಲಮ್ಮು ಕೂಡ ಹೋಗುತ್ತೆ. ಇವಾಗ ನಾನು ಒಂದು ಕುಕ್ಕರ್ನ ಇಟ್ಕೊಂಡಿದ್ದೀನಿ. ಇದಕ್ಕೆ ಒಂದು ಸ್ವಲ್ಪ ಮೊಗ್ಗು, ಹಾಗೆಯೇ ಪಲಾವ್ ಎಲೆ, ಸ್ವಲ್ಪ ಸೋಂಪು, ಇಷ್ಟು ಜೊತೆಗೆ ಕಸ್ತೂರಿ ಮೇಥಿ ಇಷ್ಟನ್ನು ಕೂಡ ಹಾಕ್ಕೊಂಡು ನೀಟಾಗಿ ಕೈಯಾಡ್ಕೊಳ್ಬೇಕು. ಅಂದರೆ ಒತ್ತು ಬಿಡುತ್ತೆ. ಆ ಕಾರಣಕ್ಕೆ ಇವತ್ತು ಸ್ವಲ್ಪ ಲೇಟಾಗಿ ಎದ್ದಿರೋದ್ರಿಂದ ನಾನು ಯೋಗದಲ್ಲೇ ಟೈಮ್ ವೇಸ್ಟ್ ಮಾಡಿದೆ, ಸ್ವಲ್ಪ ಟಯರ್ಡ್ ಆಗಿತ್ತು ಅಂತ ಹೇಳಿ. ಆ ಕಾರಣಕ್ಕೆ ಇವತ್ತು ತರಕಾರಿನ ಹೆಚ್ಕೊಂಡೇ ಒಗ್ಗರಣೆ ಮಾಡ್ತಾ ಇದ್ದೀನಿ. ಯಾವುದೇ ರೀತಿ ತರಕಾರಿನ ಹೆಚ್ಚಿಟ್ಕೊಂಡಿಲ್ಲ. ಫಸ್ಟು ನಾನು ಬಿಳೆ ಈರುಳ್ಳಿನ ಹೆಚ್ಚಿಬಿಟ್ಟು ಒಗ್ಗರಣೆಗೆ ಹಾಕ್ಕೊಂಡು ಅದಾದಮೇಲೆ ಕ್ಯಾರೆಟ್ನ ಕೂಡ ಹೆಚ್ಚಿಟ್ಕೊಂಡು ಒಗ್ಗರಣೆಗೆ ಹಾಕ್ಕೊಳ್ತಾ ಇದ್ದೀನಿ. ಈ ರೀತಿ ಹೆಚ್ಕೊಂಡೇ ಒಗ್ಗರಣೆಗೆ ಹಾಕ್ಕೋತಾ ಇದ್ದೀನಿ. ಇವಾಗ ನಾನು ಬೀನ್ಸ್ನ ಹಾಕ್ಕೋತಾ ಇದ್ದೀನಿ, ಗೆಡ್ಡೆಕೋಸು ಕೂಡ ಹಾಕ್ಕೋತಾ ಇದ್ದೀನಿ. ಲಾಸ್ಟ್ ಒಂದು ವಿಡಿಯೋದಲ್ಲಿ ಗೆಡ್ಡೆಕೋಸು ಅನ್ನೋ ಹೆಸರೇ ಬಾಯಿಗೆ ಬಂದಿರಲಿಲ್ಲ. ಅದಾದಮೇಲೆ ನನ್ನ ಹಸ್ಬೆಂಡ್ನ ಕೇಳಿದೆ ಈ ತರಕಾರಿ ಹೆಸರು ಏನು ಅಂತ ಹೇಳಿ. ಸೊ ಲಾಸ್ಟ್ ವಿಡಿಯೋದಲ್ಲಿ ನಾನು ಈ ತರಕಾರಿ ಹೆಸರು ನನಗೆ ಗೊತ್ತಿಲ್ಲ ಅಂತ ಹೇಳಿದ್ದೆ. ಸೊ ಇವಾಗ ನಾನು ಬೀನ್ಸು, ಕ್ಯಾರೆಟು, ಗೆಡ್ಡೆಕೋಸು ಈ 3ನ್ನ ಹಾಕಿಬಿಟ್ಟು 2 ಎಸಳೆ ಆಗೋಷ್ಟು ಕರ್ಬೇವಿನ ಸೊಪ್ಪನ್ನ ಹಾಕ್ಕೊಳ್ತಿದ್ದೀನಿ. ನೀಟಾಗಿ ಇದು ಎಣ್ಣೆಯಲ್ಲಿ ನೀಟಾಗಿ ಫ್ರೈ ಆಗಬೇಕು, ಇಲ್ಲ ಅಂದರೆ ನೀಟಾಗಿ ಟೇಸ್ಟ್ ಇರೋದಿಲ್ಲ, ಹಸಿ ಸ್ಮೆಲ್ ಹಾಗೇ ಇದ್ಬಿಡುತ್ತೆ. ಇವಾಗ ನಾನು 2 ಟೊಮೆಟೊನ ಹಾಕ್ಕೊಳ್ತಾ ಇದ್ದೀನಿ. ನೀಟಾಗಿ ಸಣ್ಣದಾಗಿ ಹೆಚ್ಕೊಂಡ್ರೆ ಬೇಗ ಸ್ಮ್ಯಾಶ್ ಆಗುತ್ತೆ ಅಂತ ಹೇಳಿ ನಾನು ಸಣ್ಣದಾಗಿ ಹೆಚ್ಕೊಂಡು ಇದನ್ನು ಕೂಡ ಹಾಕ್ಕೊಂಡು ಕೈಯಾಡ್ಕೊತಾ ಇದ್ದೀನಿ. ಟೊಮೆಟೊ ಮೀಡಿಯಮ್ ಸಾಫ್ಟ್ ಆದರೆ ಸಾಕು, ತುಂಬ ಸ್ಮ್ಯಾಶ್ ಆದರೆ ಚೆನ್ನಾಗಿರಲ್ಲ. ಹಾಗೆಯೇ ತುಂಬ ದಪ್ಪ ಇದ್ರೂ ಕೂಡ ಪಲಾವ್ಗೆ ಚೆನ್ನಾಗಿರಲ್ಲ ಅಂತ ಹೇಳಿ ಸಣ್ಣದಾಗಿ ಹೆಚ್ಚಿಟ್ಕೊಂಡು ಒಗ್ಗರಣೆಗೆ ಹಾಕ್ಕೊಂಡಿದ್ದೀನಿ. ಇದು ಸ್ವಲ್ಪ ನೀರಿನ ಅಂಶ ಬಿಟ್ಕೋಬೇಕು. ಯಾವುದೇ ತರಕಾರಿ ತುಂಬ ಡ್ರೈ ಇದ್ರೂ ಕೂಡ ಕಟ್ ಮಾಡಿ ಒಗ್ಗರಣೆಗೆ ಹಾಕಿದಾಗ ಸ್ವಲ್ಪ ನೀರಿನ ಅಂಶ ಇದ್ದೇ ಇರುತ್ತೆ. ಅದೆಲ್ಲ ಕಂಪ್ಲೀಟಾಗಿ ಇದಾದಮೇಲೆ ನಾವು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಳ್ಬೇಕು. ಒಂದೇ ಸತಿ ಎಷ್ಟು ಬೇಕು ಅಷ್ಟು ಹಾಕೊಳ್ಳೋದಕ್ಕಿಂತ ನಾವು ತರಕಾರಿಗೆ ಎಷ್ಟು ಬೇಕೋ ಅಷ್ಟನ್ನ ಇವಾಗ ಹಾಕ್ಕೊಂಡ್ರು ಕೂಡ ಓಕೆ, ಅಥವಾ ನಾವು ಇನ್ನೂ ಸ್ವಲ್ಪ ಜಾಸ್ತಿ ಹಾಕಿದ್ರು ಓಕೆ. ಯಾಕಂದರೆ ಅದಾದಮೇಲೆ ನಾವು ಚೆಕ್ ಮಾಡಿ ಹಾಕ್ಕೊಳ್ಬೇಕು, ಇಲ್ಲಾಂದರೆ ಜಾಸ್ತಿ ಆಗೋಯ್ತು ಅಂದರೆ ಅಡುಗೆನೇ ಹಾಳಾಗ್ಬಿಡುತ್ತೆ. ಸ್ವಲ್ಪ ಉಪ್ಪು, ಅರಿಶಿನ, ಹಾಗೆಯೇ ಜೀರಿಗೆ ಪುಡಿ ಇಷ್ಟನ್ನು ಕೂಡ ಹಾಕಿ ನೀಟಾಗಿ ಕೈಯಾಡ್ಕೊಳ್ತಾ ಇದ್ದೀನಿ ನಾನು. ಈ ರೀತಿ ಕೈಯಾಡ್ಬಿಟ್ಟು ನೀಟಾಗಿ ಬೇಯಲಿ ಅಂತ ಹೇಳಿಬಿಟ್ಟು ಒಂದು ತಟ್ಟೆನೂ ಕೂಡ ಮುಚ್ತೀನಿ. ಯಾವಾಗಲೂ ಅದು ನನಗೆ ರೂಢಿ ಇದೆ ತಟ್ಟೆನ ಮುಚ್ಚಿ. ಸೊ ಆ ಕಾರಣಕ್ಕೆ ನಾನು ಮುಚ್ತೀನಿ. ನಿಮಗೇನಾದರೂ ಅಭ್ಯಾಸ ಇಲ್ಲ ಹಾಗೆ ಓಪನ್ ಆಗೇ ಬೇಯಿಸ್ತೀರಾ ಅಂತ ಹೇಳಿದ್ರೆ ಬೇಯಿಸ್ಬೋದು. ಅದು ಒಬ್ಬೊಬ್ಬರು ಮಾಡುವಂಥ ಅಡುಗೆಯ ರೀತಿಯಾಗಿರುತ್ತೆ.
ನಾನಿಲ್ಲಿ ಏನು ರುಬ್ಬಿಟ್ಕೊಂಡಿದ್ದೆ ಅಲ್ವಾ ಮಸಾಲಾನ, ಪುದೀನ ಆಗಿರ್ಬೋದು, ಕೊತ್ತಂಬರಿ ಸೊಪ್ಪು, ಶುಂಠಿ, ಬೆಳ್ಳುಳ್ಳಿ, ಹಸಿಮೆಣಸಿನ್ಕಾಯಿ, ಮಸಾಲ ಐಟಮ್ಸ್ನೆಲ್ಲ ಹಾಕಿ ಅದನ್ನು ಕೂಡ ಇವಾಗ ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡ್ಕೊತೀನಿ. ಅಟ್ಲೀಸ್ಟ್ ನಾನು ಎಣ್ಣೆ ಏನು ಹಾಕಿದ್ದೀನಿ ಆ ಎಣ್ಣೆ ಜಿನುಗ್ತಾ ಇರಬೇಕು. ನಾನು ಎಣ್ಣೆ ಭಾಳ ಕಡಿಮೆ ಹಾಕೋದ್ರಿಂದ ಜಾಸ್ತಿ ಎಣ್ಣೆ ಪಾತ್ರೆಯಲ್ಲಿ ನೋಡೋದು ತುಂಬಾ ಕಡಿಮೆ. ನಾನು ಬೆಣ್ಣೆ ತುಪ್ಪ ಜಾಸ್ತಿ ಅಡುಗೆ ಆದಮೇಲೆ ಬಳಸ್ತೀನಿ, ಆದರೆ ಮುಂಚೆನೇ ಎಣ್ಣೆನ ಜಾಸ್ತಿನ ಹಾಕೋದಿಲ್ಲ. ಅದು ರೂಢಿ ಆಗಿಬಿಟ್ಟಿದೆ, ಎಣ್ಣೆ ಜಾಸ್ತಿ ಹಾಕಿದ್ರೆ ತಿನ್ನೋದಕ್ಕೆ ಇಷ್ಟನೇ ಆಗೋದಿಲ್ಲ. ಇವಾಗ ನೀಟಾಗಿ ಬೇಯ್ತಾ ಇದೆ. ನಾನು ಸ್ವಲ್ಪ ನೀರನ್ನು ಕೂಡ ಹಾಕಿ ಕೈಯಾಡಿದ್ದೀನಿ, ಇಲ್ಲಾಂದರೆ ಜಾಸ್ತಿ ಸೀದ್ಬಿಡತ್ತೆ. ನಾನು ನಿಮಗೆ ಒಂದು ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ ಝೀರೋ ಆಯಿಲ್ನ ಬಳಸ್ಕೊಂಡು, ಅಂದರೆ ಆಯಿಲ್ನ ಬಳಸ್ತೇನೆ ಹೇಗೆ ಕುಕ್ಕಿಂಗ್ ಮಾಡೋದು, ಝೀರೋ ಆಯಿಲ್ ಕುಕ್ಕಿಂಗ್ ಅಂತಾರೆ. ಅದನ್ನು ಹೇಗೆ ಮಾಡೋದು, ಯಾವ ರೀತಿ ಮಾಡೋದು ಅಂತಲೂ ಕೂಡ ತಿಳಿಸ್ಕೊಡ್ತೀನಿ. ಅದರ ಅಡುಗೆ ಅಂತೂ ತುಂಬ ಟೇಸ್ಟಿಯಾಗಿರುತ್ತೆ. ಎಣ್ಣೆನೇ ಹಾಕಿ ಮಾಡಿದ್ದೀವಿ ಅನ್ನೋ ರೀತಿಯಲ್ಲಿ ಇರುತ್ತೆ. ಅದೇ ರೀತಿಯಂತೆ ಮುಂಚೆ ಎಲ್ಲ ಮಾಡ್ತಾ ಇದ್ವಿ. ಇವಾಗ ಎಣ್ಣೆ ಬಂದಿರೋ ಅಂಥ ಉದ್ದೇಶಕ್ಕೆ ನಾವು ಎಣ್ಣೆನ ಜಾಸ್ತಿ ಬಳಸ್ತಾ ಇದ್ದೀವಿ. ಆದರೆ ಎಣ್ಣೆ ಎಷ್ಟಾಗುತ್ತೋ ಎಲ್ಲೆಲ್ಲಾಗುತ್ತೋ ಅಲ್ಲೆಲ್ಲ ಕಡಿಮೆನ ಉಪಯೋಗಿಸೋದು ಉತ್ತಮ. ಇವಾಗ ನಾನು ಅಕ್ಕಿ ಏನು ನೆನೆಸಿಟ್ಕೊಂಡಿದ್ದೆ ಅಲ್ವಾ, ಅದನ್ನು ಕೂಡ ಒಗ್ಗರಣೆಗೆ ಹಾಕ್ಕೊಂಡು ಕೈಯಾಡ್ಕೊಂಡಿದ್ದೀನಿ. ಆಲ್ಮೋಸ್ಟು ಆವಾಗಲೇ ನಾನು ಮಸಾಲಾನ ಹಾಕಿದಾಗ ಸ್ವಲ್ಪ ಸೀದ್ಬಿಡುತ್ತೆ ಅಂತ ಹೇಳಿ ನಾನು ಸ್ವಲ್ಪ ನೀರನ್ನ ಹಾಕಿದ್ದೆ. ಅದನ್ನು ಕೂಡ ಕೌಂಟಲ್ಲಿ ಇಟ್ಕೊಂಡಿರ್ತೀನಿ. ಯಾಕಂತ ಹೇಳಿದ್ರೆ ನಾವು ಎಣ್ಣೆ ಕಡಿಮೆ ಹಾಕಿರ್ತೀವಿ, ಹಾಗೆ ನಾವು ರುಬ್ಬಿ ಹಾಕಿದಾಗ ಸ್ವಲ್ಪ ಸಿಯೋ ಚಾನ್ಸಸ್ ಇರುತ್ತೆ. ಆ ಕಾರಣಕ್ಕೆ ಸ್ವಲ್ಪ ನೀರನ್ನ ಹಾಕ್ಕೋಬೋದು. ಈ ರೀತಿ ನನಗೆ ಪಲಾವ್ ಮಾಡೋದಕ್ಕೆ ಎಷ್ಟು ನೀರು ಬೇಕು ಅದನ್ನು ಅಳತೆ ಪ್ರಕಾರ ನಾನು ನೀರನ್ನ ಹಾಕ್ಕೊಂಡಿದ್ದೀನಿ. 1 ಕಪ್ ಅಕ್ಕಿಗೆ 2 ಕಪ್ ನೀರು ಹಾಕ್ತೀನಿ. ತರಕಾರಿ ಹಾಕಿದ್ದೀನಿ, ಅದಕ್ಕೆ ಬೇಯೋದಕ್ಕೆ ಬೇಕಾಗತ್ತೆ ಅಂದ್ಬಿಟ್ಟು ನೀರನ್ನ ಜಾಸ್ತಿ ಹಾಕೋದಿಲ್ಲ. ಒಗ್ಗರಣೆಲೆ ಆಲ್ಮೋಸ್ಟ್ ಅದು ಬೆಂದ್ಬಿಟ್ಟಿರುತ್ತೆ ಆ ಕಾರಣಕ್ಕೆ. ಹಾಗೆ ನಾವು ಏನು ಮಸಾಲ ಹಾಕಿರ್ತೀವಿ ಅವಾಗಲೂ ಕೂಡ ಕಂಪ್ಲೀಟಾಗಿ ಬೆಂದ್ಬಿಟ್ಟಿರುತ್ತೆ ತರಕಾರಿ. ಏನಿದ್ರು ನೀಟಾಗಿ ಆ ಕಲರ್ಗೆ ಹಾಗೆ ರೈಸ್ಗೆ ಹೊಂದ್ಕೋಬೇಕು ಅಷ್ಟೇ. ಇವಾಗ ಕುಕ್ಕರ್ ಲಿಡ್ನ ಹಾಕಿಬಿಟ್ಟು ನಾನು 2 ವಿಶಿಲ್ನ ಕೂಗಿಸ್ತೀನಿ. ಮೀಡಿಯಂ ಫ್ಲೇಮಲ್ಲೇ ಕೂಗಿಸ್ತೀನಿ, ಇಲ್ಲಾಂದರೆ ಸ್ವಲ್ಪ ಜಾಸ್ತಿ ಕೊಡ್ತೀನಿ ಹೊರತು ಕಂಪ್ಲೀಟಾಗಿ ಜಾಸ್ತಿ ಫ್ಲೇಮ್ನ ಕೊಡೋದಿಲ್ಲ. ಇವಾಗ ನಾನು ಬದನೆಕಾಯಿನ ಬಳಸ್ಕೊಂಡು ತವಾ ಫ್ರೈ ಮಾಡ್ಕೊಳ್ಳೋಣ ಅಂತ ಹೇಳಿ ಹಿಟ್ಟನ್ನ ಕಲಿಸ್ಕೊತಾ ಇದ್ದೀನಿ. ಇದಕ್ಕೆ ನಾನು 3ರಿಂದ 4 ಸ್ಪೂನ್ ಆಗೋಷ್ಟು ಕಡಲೆ ಹಿಟ್ಟನ್ನ ಹಾಕ್ಕೊಳ್ತಿದ್ದೀನಿ. ನಾನು ಚಿಕ್ಕ ಸ್ಪೂನ್ನ ಬಳಸ್ತಿದ್ದೀನಿ, ಮರದ ಸ್ಪೂನು. ಸ್ವಲ್ಪ ಇದಕ್ಕೆ ನಾನು ಗರಂ ಮಸಾಲ, ಹಾಗೆ ಸ್ವಲ್ಪ ಚಾಟ್ ಮಸಾಲ, ಇದಕ್ಕೆ ಸ್ವಲ್ಪ ಜೀರಿಗೆ ಪೌಡರ್ನ ಹಾಕೋತಿದ್ದೀನಿ. ರುಚಿಗೆ ಬೇಕಾಗೋಷ್ಟು ಖಾರದ ಪುಡಿನ ಹಾಕ್ಕೊಂಡು ಉಪ್ಪನ್ನ ಹಾಕೋತೀನಿ. ಇಷ್ಟನ್ನು ಹಾಕ್ಕೊಂಡು ನೀಟಾಗಿ ಕಲಿಸ್ಕೋಬೇಕು. ಬೇಕಂದರೆ ಮತ್ತೆ ನಾವು ಟೇಸ್ಟ್ನ ನೋಡಿ ಜಾಸ್ತಿ ಹಾಕ್ಕೋಬೋದು. ಒಂದೇ ಸತಿ ನೀವು ಜಾಸ್ತಿನ ಹಾಕ್ಕೊಳ್ಳೋಕೆ ಹೋಗಬೇಡಿ, ಫಸ್ಟ್ ಟೈಮ್ ಮಾಡ್ತಾ ಇದ್ರೆ ಮಾತ್ರ. ನಾವು ಬೇರೆ ಬೇರೆ ತರಕಾರಿಯಲ್ಲೂ ಕೂಡ ತವಾ ಫ್ರೈ ಮಾಡ್ಬೋದು. ಬದನೆಕಾಯಿ ಇರ್ಬೋದು, ಆಲೂಗೆಡ್ಡೆ ಇರ್ಬೋದು, ಗೆಣಸಲ್ಲಿ, ಹಾಗಲಕಾಯಲ್ಲಿ, ಹಾಗೆ ಟೊಮ್ಯಾಟೊದಲ್ಲಿ ಮಾಡಿದ್ರು ಕೂಡ ತುಂಬ ಚೆನ್ನಾಗಿರುತ್ತೆ. ಈರುಳ್ಳಿಲಿ ಕೂಡ ಮಾಡ್ಕೋಬೋದು. ಸೊ ಇಷ್ಟನ್ನೆಲ್ಲ ಹಾಕ್ಕೊಂಡು ಮೊಸರು ಅಥವಾ ನೀರಲ್ಲಿ ಕಲಿಸ್ಕೊಳ್ಳಿ. ಹಾಗೆ ಕರ್ಬೇವಿನ ಸೊಪ್ಪು, ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಳ್ಳಿ. ನಾನು ಕರ್ಬೇವಿನ ಸೊಪ್ಪನ್ನ ಹಾಕಿಲ್ಲ, ಕೊತ್ತಂಬರಿ ಸೊಪ್ಪನ್ನ ಹಾಕಿದ್ದೀನಿ. ಅದಾದಮೇಲೆ ಇದನ್ನು ನೀಟಾಗಿ ಕಲಿಸ್ಕೋಬೇಕು, ಗಂಟು ಇಲ್ಲದೆ ಹಾಗೆ ನೀಟಾಗಿ ಕಲಿಸ್ಕೋಬೇಕು. ನಿಮಗೆ ಗೊತ್ತಿರುತ್ತೆ ಅಲ್ವಾ, ಬಜ್ಜಿ ಎಲ್ಲ ಮಾಡಿದಾಗ ಯಾವ ಒಂದು ಹದದಲ್ಲಿ ಕಲಿಸಿರ್ತೀರೋ ಅದೇ ಹದದಲ್ಲಿ ನೀವು ಇದನ್ನು ಕೂಡ ಕಲಿಸ್ಕೋಬೇಕು. ಬದನೆಕಾಯಿ ಒಂದು ಮಾತ್ರ ನೀವು ನೀಟಾಗಿ ಎದ್ದಿ ಹಾಕಬೇಕಾದ್ರೆ ಒಂದು ಸೈಡಲ್ಲಿ ಅಂಟ್ಕೊಳ್ಳೋದಿಲ್ಲ, ಯಾಕಂದರೆ ಬದನೆಕಾಯಿ ಅದೇ ಥರ ಅನಿಸುತ್ತೆ. ನಾನು ಟ್ರೈ ಮಾಡಿದ್ದೀನಿ. ಎಲ್ಲ ತರಕಾರಿನೂ ಕೂಡ ನೀಟಾಗಿ ಅದರೊಳಗಡೆ ಹಾಕಿದಾಗ 2 ಸತಿ ಕೈಯಲ್ಲಿ ಸರಿದ ತಕ್ಷಣ ನೀಟಾಗಿ 2 ಕಡೆನೂ ಅಂಟ್ಕೊಳ್ಳುತ್ತೆ. ಆದರೆ ಬದನೆಕಾಯಿ ಆ ರೀತಿ ಅಲ್ಲ. ನಾನು 2 ರೀತಿನೂ ಕೂಡ ಇದನ್ನು ಹಾಕ್ತೀನಿ ತವದ ಮೇಲೆ, ನಾನು ನಿಮಗೆ ಅವಾಗ ಹೇಳ್ತೀನಿ. ಇವಾಗ ನಾನು ಒಂದು ತವನ ಇಟ್ಕೊಂಡಿದ್ದೀನಿ. ಇದು ರೊಟ್ಟಿ ಮಾಡುವಂಥ ತವ. ನಾನು ದೋಸೆ ಮಾಡೋದು ನಾನ್ ಸ್ಟಿಕ್ಕಲ್ಲಿ ನನಗೆ ಇಷ್ಟ ಇಲ್ಲ, ಆದರೆ ನನಗೆ ಒಳ್ಳೆ ಒಂದು ದೋಸೆ ಬಿಡುವಂಥ ತವ, ಅಂದರೆ ಇವಾಗ ಹಳೆ ಕಾಲದಲ್ಲೆಲ್ಲ ಬಿಡ್ತಿದ್ರು ಗೊತ್ತಾ, ಬಳಪದ ಕಲ್ಲು ಅಂತ, ಆ ಥರದ್ದು ಕಲ್ಲಲ್ಲಿ ಮಾಡಿರುವಂಥ ತವ ಬೇಕು. ನನಗೆ ಸಿಕ್ಕಿಲ್ಲ, ಆ ಕಾರಣಕ್ಕೆ ನಾನು ನಾನ್ ಸ್ಟಿಕ್ನ ಬಳಸ್ತಾ ಇದ್ದೀನಿ. ಆದರೆ ಕಬ್ಬಿಣದಲ್ಲಿ ದೋಸೆ ಬಿಡೋದಕ್ಕೆ ಆಗೋದಿಲ್ಲ. ನನಗೆಲ್ಲಾದರೂ ಸಿಕ್ಕಿದ್ರೆ ನಾನು ಅದನ್ನು ತಗೋತೀನಿ, ಹಾಗೆ ನಿಮಗೂ ಕೂಡ ಹೇಳ್ತೀನಿ. ಆ್ಯಂಡ್ ಇವಾಗ ನಾನು ರೊಟ್ಟಿ ಮಾಡುವಂಥ ಕಬ್ಬಿಣದ ತವನ ಬಳಸ್ಕೊತಾ ಇದ್ದೀನಿ. ಇಲ್ಲಿ ನಾನು ಫಸ್ಟು ನೀಟಾಗಿ ಎಣ್ಣೆನ ಹಾಕೋತಾ ಇದ್ದೀನಿ. ಎಣ್ಣೆನ ಹಚ್ಕೊಂಡು ನೀಟಾಗಿ ಕಾಯಿಸ್ಕೊಂಡಿದ್ದೀನಿ. ನೋಡಿ ನಾನು ತೋರಿಸ್ತಾ ಇದ್ದೀನಿ. ಈ ರೀತಿ ನಾನು ಒಂದು ಕಡೆ ಹಚ್ಬಿಟ್ಟು ನೀಟಾಗಿ ದಬ್ಬಾಕಿದ್ರೆ ಹಿಂದೆಗಡೆ ಇರುವಂಥದ್ದೆಲ್ಲ ನೀಟಾಗಿ ಕೆಳಗಡೆ ಹೋಗಿರುತ್ತೆ, ಅದು ಅದೇ ರೀತಿಯಲ್ಲೇ ಇರುತ್ತೆ. ಅದಕ್ಕೆ ನಾನು ಏನು ಮಾಡ್ತೀನಿ ಅಂದರೆ ಈ ರೀತಿ ತೊಗೊಂಡ್ಬಿಟ್ಟು ಡೈರೆಕ್ಟ್ ಹಾಕ್ತೀನಿ, ಅಥವಾ ಒಂದು ಕಡೆ ಹಚ್ಕೊಂಡು ಡೈರೆಕ್ಟ್ ಅದನ್ನು
ತವದ ಮೇಲೆ ದಬಾಕ್ಬಿಟ್ಟು ಯಾವ ಕಡೆ ಅಂಟಿರಲ್ಲ ಅದನ್ನು ಮೇಲೆ ಮಾಡ್ಕೋತೀನಿ. ಆವಾಗ ಮೇಲೆ ಇರುವಂಥ ಭಾಗಕ್ಕೆ ನಾವು ಮತ್ತೆ ಕೈಯಲ್ಲಿ ಈ ರೀತಿ ಹಚ್ಬೋದು. ಈ ರೀತಿನಾದರೂ ಮಾಡ್ಕೊಳ್ಳಿ, ಇಲ್ಲಾಂದರೆ ಡೈರೆಕ್ಟ್ ಯಾವ ಕಡೆ ಅಂಟಿರಲ್ಲ ಅದನ್ನು ಕೆಳಗಡೆ ಬೇಯಿಸ್ಬಿಟ್ಟು ಅದನ್ನು ಮತ್ತೆ ನಾವು ತಿರುವು ಹಾಕ್ತೀವಲ್ವ ಎರಡು ಕಡೆನೂ ಬೇಯಿಸೋದಕ್ಕೆ, ಆವಾಗಲೂ ಕೂಡ ಅಟ್ಲೀಸ್ಟು ಹಿಟ್ಟನ್ನ ಹಾಕ್ಬೋದು. ಈ ರೀತಿ ನಾನು ಎಲ್ಲ ತವದ ಫುಲ್ಲು ಹಾಕಿದ್ದೀನಿ. ಆ್ಯಕ್ಚುಲಿ ಒಂದು 3-4 ಎಕ್ಸ್ಟ್ರಾ ಆಯಿತು, ಅದನ್ನು ಕೂಡ ಅಡ್ಜಸ್ಟ್ ಮಾಡಿ ತವದ ಮೇಲೆ ಹಾಕಿದ್ದೀನಿ ಮತ್ತೆ ಏನು ಬೇಯಿಸೋದು ಅಂತ. ಇವಾಗ ನಾನು ಸ್ವಲ್ಪ ಎಣ್ಣೆನ ಹಾಕೋತಾ ಇದ್ದೀನಿ. ನೀವಿಲ್ಲಿ ತುಪ್ಪನೂ ಕೂಡ ಹಾಕೋಬೋದು, ಆದರೆ ತುಪ್ಪ ಸ್ವಲ್ಪ ಹೊಗೆ ಬಂದುಬಿಡುತ್ತಲ್ವ, ಜಾಸ್ತಿ ಬೆಂದಿದೆ ಅಂತ ಫೀಲ್ ಬರುತ್ತೆ, ಆದರೂ ಕರೆಕ್ಟಾಗೆ ಬೇಯ್ತಾ ಇರುತ್ತೆ. ಆ ಕಾರಣಕ್ಕೆ ನಾನು ತುಪ್ಪನ ಹಾಕಿಲ್ಲ. ಅದಾದಮೇಲೆ ಎಣ್ಣೆ ಎಲ್ಲ ಒಂದೇ ಕಡೆ ಫ್ಲೋ ಆಗ್ತಾಯಿತ್ತು, ಆ ಕಾರಣಕ್ಕೆ ನಾನು ತವನ ನೀಟಾಗಿ ಎಲ್ಲ ಕಡೆನೂ ಬಗ್ಗಿಸ್ತಾ ಇದ್ದೀನಿ. ಹಾಗೆ ಉರಿ ಒಂದೇ ಕಡೆ ಹೋಗುತ್ತೆ, ಉರಿ ಜಾಸ್ತಿ ಕೊಟ್ಟರು ಕೂಡ ಮಧ್ಯದಲ್ಲಿ ಬೇಗ ಬೆಂದ್ಬಿಡುತ್ತೆ ಅಂತ ಹೇಳಿ ಮೀಡಿಯಮ್ ಫ್ಲೇಮಲ್ಲೇ ಇಟ್ಟಿದ್ದೆ. ಆ ಕಾರಣಕ್ಕೆ ನಾನು ತವನ ಜರುಗಿಸ್ತಾ ಇದ್ದೆ. ಹಾಗೆ ನೀವು ನೋಡ್ಬೋದು ಒಂದು ಕಡೆ ಏನು ಹಚ್ಚಿ ಹಾಗೆ ಹಾಕ್ತಿದ್ದೆ ಅಲ್ವಾ, ಆ ಕಡೆ ಎಲ್ಲ ನೀಟಾಗಿ ಬಂದಿಲ್ಲ. ಹಾಗೆ ಇನ್ನೊಂದು ಕಡೆ ಎರಡು ಕಡೆನೂ ನಾನು ಹಚ್ಚಿ ಹಾಕಿರೋ ಕಡೆ ನೀಟಾಗಿ ಆ ಹಿಟ್ಟು ಅಂಟ್ಕೊಂಡಿರೋದು ಕಾಣಿಸ್ತದೆ. ನಾವು ಹಚ್ಚಬೇಕಾದ್ರೆ ನಾನು ಆವಾಗಲೇ ಹೇಳಿದೆ ಅಲ್ವಾ, ಒಂದು ಕಡೆ ನೀಟಾಗಿ ಹಚ್ಚಿಬಿಟ್ಟು ಹಚ್ಚಿಲ್ದಿರೋ ಕಡೆನ ಫಸ್ಟು ಬೇಯಿಸ್ಕೊಂಬಿಡಿ ಅಂತ. ಆ ಥರ ಇದ್ದಾಗ ಈ ಥರ ನಾವು ಮರ್ಚ್ ಹಾಕಿದಾಗ ಬೇಕಾದರೆ ಹಿಟ್ಟನ್ನ ಮತ್ತೆ ಮೇಲೆ ಹಾಕ್ಬೋದು, ಈ ರೀತಿನೂ ಕೂಡ ಬೇಯಿಸ್ಕೋಬೋದು. ಸೊ ನಾನಿವಾಗ ಈ ರೀತಿ ಬೇಯಿಸ್ಕೊಂಡು ನೀಟಾಗಿ ಎರಡು ಕಡೆನೂ ಸಾಫ್ಟ್ ಆಗೋಗೆ ಬೇಯಿಸ್ಕೊತೀನಿ. ಹಾಗೆ ಮಧ್ಯದಲ್ಲಿ ಜಾಸ್ತಿ ಉರಿ ಬರ್ತಾ ಇರೋದ್ರಿಂದ ಮಧ್ಯದಲ್ಲಿರುವಂಥದ್ದನ್ನೆಲ್ಲ ನೀಟಾಗಿ ಬೇಯಿಸಿ ಎತ್ತಿಟ್ಕೊಂಡು ಹಾಗೆ ಸೈಡಲ್ಲಿರೋದನ್ನ ಮಧ್ಯದಕ್ಕೆ ಹಾಕ್ಕೊಂಡು ಬೇಯಿಸಿ ಎಲ್ಲದನ್ನು ಕೂಡ ಒಂದು ತಟ್ಟೆಗೆ ಎತ್ತಿಟ್ಕೊಂಡು ಬಿಟ್ಟಿದ್ದೀನಿ. ಈಗ ನಾನು ಕುಕ್ಕರ್ ಆರಿತ್ತು, ಅದನ್ನು ಕೂಡ ನೀಟಾಗಿ ಕಲಸಿಟ್ಕೋತಾ ಇದ್ದೀನಿ. ನೋಡ್ಬೋದು ಎಷ್ಟು ಕಲರ್ಫುಲ್ಲಾಗಿ ಬಂದಿತ್ತು ಗೊತ್ತಾ. ನಾನು ಸ್ವಲ್ಪ ಪುದೀನಾನ ಜಾಸ್ತಿನೇ ಹಾಕಿದ್ದೆ, ಸೊ ಒಳ್ಳೆ ಲುಕ್ ವೈಸ್ ನೋಡಿದ್ರೆ ಬಿರಿಯಾನಿ ಥರ ಇದೆ. ಬಟ್ ನಾವು ವೆಜಿಟೇರಿಯನ್, ಸೊ ನಾವು ಬಿರಿಯಾನಿ ಎಲ್ಲ ತಿನ್ನೋದಿಲ್ಲ. ಬಟ್ ನೋಡ್ಬೋದು ಎಷ್ಟು ಚೆನ್ನಾಗಿ ಉಡಿಯಾಗಿ ಬಂದಿತ್ತು ಅಂತ ಹೇಳಿದ್ರೆ. ಪಲಾವ್ ಅಂತ ಮಾಡಿದಾಗ ಉಡಿಯಾಗಿ ಬಂದ್ರೇ ತುಂಬ ಟೇಸ್ಟಿ ಇರುತ್ತೆ. ಇದಕ್ಕೆ ನಾನು ಮೊಸರು ಬಜ್ಜಿನೂ ಕೂಡ ಮಾಡ್ಕೋಬೇಕು. ಇನ್ನು ನಾನು ತವಾ ಫ್ರೈ ಮಾಡೋಷ್ಟರೊಳಗೆ ಕುಕ್ಕರು ಕೂಡ ಕೂಗಿತ್ತಲ್ವ, ಅದಕ್ಕೆ ಒಂದ್ಸತಿ ನೀಟಾಗಿ ಈ ರೀತಿ ಕಲಿಸ್ಬಿಟ್ರೆ ತಿನ್ನೋದಕ್ಕೆ ಈಸಿ ಆಗುತ್ತೆ ಅಂತ ಹೇಳಿ ಮೊಸರು ಬಜ್ಜಿ 5 ನಿಮಿಷ ಅಲ್ವಾ. ಸೌತೆಕಾಯಿ ಈರುಳ್ಳಿ ಮಾತ್ರ ನಾನು ಹಾಕ್ಕೊಂಡು ಇವತ್ತು ಮೊಸರು ಬಜ್ಜಿನ ಮಾಡ್ತೀನಿ. ಪಲಾವ್ನ ಯೂಶ್ವಲಿ 2-3 ರೀತಿಯಲ್ಲಿ ಮಾಡ್ಬೋದು. ಬರೀ ಮಸಾಲಾನ ಹಾಕ್ಕೊಂಡು ಅಥವಾ ನಾಟಿ ಸ್ಟೈಲ್ ಅಂತ ಹೇಳಿ ಕಾಯೆಲ್ಲ ಹಾಕಿ ರುಬ್ಬಿ ಮಾಡ್ತಾರೆ. ಆಗ ಒಂದೊಂದು ರೀತಿಯ ಪಲಾವ್ಗೆ ಒಂದೊಂದು ರೀತಿಯ ಸಿಂಪಲ್ ಆದ ಮೊಸರು ಬಜ್ಜಿನ ಮಾಡ್ಕೋಬೇಕು. ಇವತ್ತು ಸ್ವಲ್ಪ ಪುದೀನ ಜಾಸ್ತಿ ಹಾಕಿ ಮಾಡಿರೋದ್ರಿಂದ ಸಿಂಪಲ್ ಆಗಿ ಮಾಡ್ಕೋತಾ ಇದ್ದೀನಿ. ಮೊಸರಿಗೆ ಯಾವುದೇ ಥರದ ಮಸಾಲ ಐಟಮ್ ಅಂದರೆ ಜೀರಿಗೆ ಈ ರೀತಿ ಯಾವುದನ್ನು ಕೂಡ ಹಾಕ್ಕೊಂಡಿಲ್ಲ. ಸಿಂಪಲ್ ಆಗಿ ಸ್ವಲ್ಪ ಉಪ್ಪು, ಈರುಳ್ಳಿ, ಸ್ವಲ್ಪ ಹಸಿಮೆಣಸಿನ್ಕಾಯಿ ಹಾಗೆ ಸೌತೆಕಾಯಿನ ಸಣ್ಣದಾಗಿ ಹೆಚ್ಚಿಟ್ಕೊಂಡು ಕಲಸಿಟ್ಕೊಂಡಿದ್ದೀನಿ. ಇಷ್ಟೇ ಮೊಸರು ಬಜ್ಜಿ, ಸಿಂಪಲ್ ಆಗಿರುತ್ತೆ, ಅಷ್ಟೇ ಅದ್ಭುತವಾಗಿ ಟೇಸ್ಟಿಯಾಗಿ ಇರುತ್ತೆ. ಇನ್ನೂ ತಿನ್ನಬೇಕು ಅಂತ ಅನ್ನಿಸ್ತಿರುತ್ತೆ. ಇನ್ನು ಇದಕ್ಕೆ ಕಾಂಬಿನೇಷನ್ ಆಗಿ ಬದನೆಕಾಯಿ ತವಾ ಫ್ರೈ ಮಾಡಿರೋದಂತೂ ತುಂಬ ಟೇಸ್ಟಿ ಅನಿಸುತ್ತೆ. ಯಾಕಂದರೆ ನಾವು ಸ್ವಲ್ಪ ಸ್ಪೈಸಸ್ನೆಲ್ಲ ಬಳಸಿ ಪಲಾವ್ ಮಾಡಿದಾಗ ಸಿಂಪಲ್ಲಾಗಿ ನಾವು ತವಾ ಫ್ರೈ ಮಾಡ್ಕೊಂಡು ತಿನ್ನೋದ್ರಿಂದ ಫೈಬರ್ ಕಂಟೆಂಟು ಕೂಡ ಸಿಗುತ್ತೆ ಅಲ್ವಾ. ವೆಯ್ಟ್ ಲಾಸ್ಗೆ ಟ್ರೈ ಮಾಡ್ತಿರೋರು ತವಾ ಫ್ರೈ ಇರ್ಬೋದು, ಬೇರೆ ಬೇರೆ ವೆಜಿಟೇಬಲ್ಸ್ನ ಬಳಸ್ಕೊಂಡು ಮಾಡುವಂಥ ರೆಸಿಪಿನೂ ಕೂಡ ನೆಕ್ಸ್ಟ್ ತೋರಿಸ್ತಾ ಇರ್ತೀನಿ. ಅದನ್ನು ನೀವು ಟ್ರೈ ಮಾಡ್ಬೋದು. ನೀವು ಲೈಫ್ ಸ್ಟೈಲ್ನ ಕೂಡ ಚೇಂಜ್ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ, ಆರೋಗ್ಯವಾಗಿ ಇರ್ತೀರ. ಸೊ ಇವಾಗ ನಾವು ಊಟ ಮಾಡುವಂಥ ಸಮಯ. ಪಲಾವ್, ಮೊಸರು ಬಜ್ಜಿ ಹಾಗೆ ತವಾ ಫ್ರೈ. ಈ ವಿಡಿಯೋ ನಿಮಗೆ ಇಷ್ಟ ಆಯಿತು, ನಾನು ಇವತ್ತು ತೋರಿಸಿರುವಂಥ ರೆಸಿಪಿ ಇಷ್ಟ ಆಯ್ತಂದರೆ ದಯವಿಟ್ಟು ಈ ವಿಡಿಯೋನ ಲೈಕ್ ಮಾಡಿ, ನೀವು ಕೂಡ ಟ್ರೈ ಮಾಡಿ, ಜೊತೆಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಎಲ್ಲರಿಗೂ ನಮಸ್ಕಾರ.